ಅದರಿಂದ ಏನು ಭಾಳ ವ್ಯತ್ಯಾಸ ಆಗುತ್ತೆ ಅಂತ ನನಗನ್ಸಲ್ಲ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಅದರ ಲೀಡರ್ ಏನಿದ್ದಾನೆ ಆತನ ಭಾರಿ ಕರಪ್ಟ್ ಇರೋದ್ರಿಂದ ಮತ್ತು ಆತನಿಗೆ ಒಂದು ವಿಷನ್ ಇಲ್ಲದೆ ಇರೋದ್ರಿಂದ 56 ವರ್ಷದ ಒಬ್ಬ ಯುವಕ ಏನಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಅವರಿಗೆ ಯಾವುದೇ ರೀತಿಯಾದಂಥ ವಿಷನ್ ಇಲ್ಲ, ಯಾವುದೇ ರೀತಿಯಾದಂಥ ಅವರು ದೇಶದ ಎಲ್ಲಿಯೂ ಸಹಿತ ದೇಶದ ಒಂದು ಇಚ್ಛೆಯ ಅಥವಾ ದೇಶದ ಇಂಟ್ರೆಸ್ಟದ ವಿರುದ್ಧವಾಗಿ ಮಾತನಾಡೋದನ್ನು ನಾವು ಕಂಡಿದ್ದೇವೆ. ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕ ಒಂದು ATM ಆಗಿದೆ, ಅದು ಮುಂದುವರಿತದೆ, ಭಾಳ ವ್ಯತ್ಯಾಸ ಏನಾಗಲ್ಲ. ನೋಡ್ರಿ, ಯಡಿಯೂರಪ್ಪನವ್ರದ್ದು ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಯಡಿಯೂರಪ್ಪ ಸಾಹೇಬ್ರೆ ನನಗೆ ಹೇಳಿದ್ದಾರೆ, ನನಗೆ 81 ಆದ ನಂತರ ನಾನು ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳಿದ್ದೇನೆ ಅಂತ ಅವರು ಮಾಧ್ಯಮದಲ್ಲಿಯೂ ಹೇಳಿದ್ದಾರೆ. ಮತ್ತು ಅವರು ನಾನು ಈಗೂ ಸಹಿತ ನಮ್ಮ ಪಕ್ಷದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿ ಗೃಹ ಮಂತ್ರಿಗಳಾಗಿ ಅವರಿಗೆ ಭಾಳ ಗೌರವಯುತವಾಗಿ ನಾವು ನಮ್ಮ ಪಾರ್ಟಿ ಅವ್ರನ್ನ ಅದ್ರ ಬಗ್ಗೆ ಅವ್ರಿಗೂ ಬಹಳ ಸಂತೃಪ್ತಿ ಇದೆ. ಆದರೆ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಹೆಂಗೆ ನಡ್ಕೊಂಡ್ರು ಅಂತ ಅನ್ನೋದು ಅನೇಕ ಮಾಧ್ಯಮಗಳು ಈಗಾಗಲೇ ವರದಿ ಮಾಡಿದ್ದೇವೆ. ಅವರು ಬೇರೆದವ್ರ ಜೊತೆಗೂ ಹಿಂದೆ ಹೇಮಂತ ಬಿಶ್ವಾಸ್ ಶರ್ಮಾ ಅವ್ರ ಜೊತೆಗೆ ಹೆಂಗೆ ನಡ್ಕೊಂಡ್ರು, ಅದೇ ರೀತಿ ಬೇರೆ ಬೇರೆ ಲೀಡರ್ಸ್ ಜೊತೆಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಅವ್ರ ಜೊತೆಗೆ ಹೆಂಗೆ ವರ್ತಿಸಿದರು, ಇದೆಲ್ಲ ಉದಾಹರಣೆಗಳಿದ್ದಾವೆ. ಹಾಗಾಗಿ ಸಿದ್ದರಾಮಯ್ಯನವರಿಗೂ ಸಹಿತ ಅದೇ ರೀತಿ ಅವರು ವರ್ತಿಸಿದ್ದಾರೆ ಅನ್ನುವಂಥ ಮಾಹಿತಿ ಮಾಧ್ಯಮಗಳಲ್ಲಿ ಬಂದಿದೆ. ನಮಗೆ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಆಕ್ರೋಶ ಇದೆ. ಯಾಕಂದರೆ ಭಾಳ ಕೆಟ್ಟದಾದಂಥ ಆಡಳಿತ ಕೊಟ್ಟರು. ಸಿದ್ದರಾಮಯ್ಯನವರ ಒಂದು ಹಿರಿತನದ ಬಗ್ಗೆ ಗೌರವ ಇದೆ. ಆದರೆ ಇದರ ಎಲ್ಲದರ ಹೊರತುಪಡಿಸಿ ರಾಹುಲ್ ಗಾಂಧಿ ಅವರನ್ನು ನಡೆಸಿಕೊಂಡಿರುವ ರೀತಿ ಇದು ಸರಿಯಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.